ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನೋಡಿ, ಹೇಳ್ರು ಹೇಳ್ತಾರೆ ಮಾಟ ಮಂತ್ರ ನಿಜಾನ. ತುಂಬ ಜನ ನನ್ನ ಹತ್ರ ಕೇಳಿದ್ದಾರೆ ಈ ಕ್ವಶನನ್ನು. ಸೊ ಕೆಲವೊಂದು ಬಾರಿ ನಮ್ಮ ಜಾತಕದಲ್ಲಿ ಗ್ರಹಗಳು ಕೆಟ್ಟಾಗ, ಪಾಪಗ್ರಹಗಳ ದಶಾಭುಕ್ತಿ ಬಂದಾಗ, ಅಥವಾ ಕೆಲವೊಂದು ನೆಗೆಟಿವ್ ಪಾಯಿಂಟಲ್ಲಿ ಪಾಪಗ್ರಹಗಳು ಕೂತಾಗ, ಯಾರಾದರೂ ನಮಗೆ ನೆಗೆಟಿವ್ ಮಾಡಿದಾಗ, ಅಂದರೆ ಮಾಟ ಮಂತ್ರ ಈ ಥರ ವಾಮಾಚಾರಗಳನ್ನೆಲ್ಲ ಮಾಡಿದಾಗ ನಮಗೆ ಅದು ತಾಕ್ತಕ್ಕಂಥದ್ದು. ಸೊ ಜಾತಕ ಇಂಪಾರ್ಟೆಂಟ್ ಆಗೇ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾಟ ಮಂತ್ರ ಎಲ್ಲ ಆಗಿದ್ದರೆ ನಿಮ್ಮ ಮನೆಗೋ ನಿಮಗೋ ನೆಗೆಟಿವ್ ಏನಾದರೂ ಆಗಿದ್ದರೆ, ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ 2ನೇ ತಾರೀಕು ಅಕ್ಟೋಬರ್. ಅಂದರೆ 1ನೇ ತಾರೀಕು ರಾತ್ರಿ 9 ಗಂಟೆಗೆ ಪ್ರಾರಂಭ ಆಗುತ್ತೆ, ಮರುದಿನ 12:30 ತನಕ ಇರುತ್ತೆ ಮಹಾಲಯ ಮಾಸ. ಆವತ್ತಿನ 2ನೇ ತಾರೀಕು ರಾತ್ರಿ ನಾನು ಹೇಳ್ತಕ್ಕಂಥ ಈ ಒಂದು ಅದ್ಭುತವಾದ ಪರಿಹಾರವನ್ನು ನೀವು ಮಾಡಿ. ಏನಾದರೂ ಮಾಟ ಮಂತ್ರ ಆಗಿದ್ದರೆ, ನೆಗೆಟಿವ್ ಆಗಿದ್ದರೆ, ಯಾವಾಗಲೂ ಪದೇ ಪದೇ ನಿಮಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದರೆ ಅದು ನಿವಾರಣೆ ಆಗುತ್ತೆ. ಅದು ಏನು ಮಾಡಬೇಕು ನೋಡಿ, ಜಾತಕದಲ್ಲಿ ನೋಡಿ ಕಾಂಬಿನೇಷನ್ ನಿಮ್ಮ ಮುಖ್ಯವಾಗಿ ನಿಮಗೆ ರಾಹು, ಕೇತು, ಶನಿ, ಅದೇ ರೀತಿ ಚಂದ್ರ, ಈ ದಶಾಭುಕ್ತಿಗಳು ಬಂದಾಗ ಅಥವಾ ಅದು ನೆಗೆಟಿವ್ ಪಾಯಿಂಟಲ್ಲಿ ಕೂತಾಗ ನಿಮಗೆ ಮಾಟ ಮಂತ್ರ ಆಗಿದೆ ಅಂತಕ್ಕಂಥ ಅನುಭವಗಳೆಲ್ಲ ಸಿಗುತ್ತೆ. ಅದು ಬೇರೆ ಬೇರೆ ವಿಚಾರಗಳೆಲ್ಲ ಇದೆ ನೋಡಿ. ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ, ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಏನಾದರೂ ನಿಮಗೆ ಮಾಟ ಮಂತ್ರ ಆಗಿದ್ದರೆ ಅಥವಾ ನೆಗೆಟಿವ್ ಇದ್ದರೆ ನಾನು ಹೇಳ್ತಕ್ಕಂಥ ಈ ತಂತ್ರವನ್ನು ನೀವು ಮಾಡಿ ನೋಡಿ. ಮೊದಲಾಗಿ ಇದಕ್ಕೆ ಬೇಕಾದ ವಸ್ತು ಅರಶಿನ ಕೊಂಬಿನ ಹುಡಿ, ಒರಿಜಿನಲ್ ಅರಶಿನ ಕೊಂಬಿನ ಹುಡಿ, ನೀವೇ ಮಾಡಿರ್ತಕ್ಕಂಥ ಹುಡಿ ಬೇಕು. ಅರಶಿನ ಕೊಂಬು ಸಿಗುತ್ತೆ, ಅದನ್ನು ಹುಡಿ ಮಾಡಿ. ಅದೇ ರೀತಿ ಇನ್ನೊಂದು ವಸ್ತು ಗೋಮೂತ್ರ, ಅದೇ ರೀತಿ ಕೈಬೇವಿನ ಎಲೆ, ಕೈಬೇವು ಅಂತ ಸಿಗುತ್ತೆ, ಅದರ ಎಲೆ. ಈ 3 ವಸ್ತುಗಳಿಂದ ನೀವು ಏನು ಮಾಡಬೇಕು, ರಾತ್ರಿ ನೀವು ಗೋಮೂತ್ರವನ್ನು ಯಾವುದಾದ್ರೂ ಒಂದು ಚೊಂಬಿಗೆ ಹಾಕಿ, ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ, ಅದಕ್ಕೆ ಅರಶಿನ ಹುಡಿಯನ್ನು, ಅರಶಿನ ಕೊಂಬಿನಿಂದ ಮಾಡಿದ ಹುಡಿಯನ್ನು ಹಾಕಬೇಕು. ರಾತ್ರಿ ಸಂಕಲ್ಪ ಮಾಡಿ, ನಿಮ್ಮ ಕುಲದೇವರ ಹತ್ರ, ಗ್ರಾಮದ ಮನೆಗೆ ಏನಾದರೂ ನೆಗೆಟಿವ್ ಆಗಿದ್ದರೆ ಅಥವಾ ನಮಗೇನಾದರೂ ನೆಗೆಟಿವ್ ಆಗಿದ್ದರೆ, ಯಾರಾದರೂ ಕಣ್ಣು ದೃಷ್ಟಿ ಬಿದ್ದಿದ್ದೆ, ಮಾಟ ಮಂತ್ರ ಆಗಿದ್ದರೆ ಇವತ್ತು ಹೋಗಲಿ ಈ ತೀರ್ಥದಿಂದ, ಅಂದರೆ ನೀವು ಮಾಡಿರ್ತಕ್ಕಂಥ ಏನಿದೆ ಗೋಮೂತ್ರದು ತೀರ್ಥನೇ ಒಂದು, ಅದರಿಂದ ನಿವಾರಣೆ ಆಗಲಿ ಅಂತ ನಿಮ್ಮ ಮನೆಗೆ ಅದನ್ನು ಪ್ರೋಕ್ಷಣೆ ಮಾಡಬೇಕು. ಎಲ್ಲಿಂದ ಪ್ರಾರಂಭ ಮಾಡಬೇಕು ಪ್ರೋಕ್ಷಣೆಯನ್ನು? ನಿಮ್ಮ ಅಡುಗೆ ಕೋಣೆ ಏನಿದೆ, ಅದು ಆಗ್ನೇಯ ದಿಕ್ಕು ಏನಿದೆ, ಅಲ್ಲಿಂದ ನೀವು ಪ್ರೋಕ್ಷಣೆ ಮಾಡ್ತಾ ಹೋಗಬೇಕು. ದೇವರ ಕೋಣೆ ಮತ್ತು ದೇವರಲ್ಲಿ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ದೇವರ ಕೋಣೆ ಮತ್ತು ಟಾಯ್ಲೆಟ್, ಬಾತ್ರೂಮ್ ಬಿಟ್ಟು ಮಿಕ್ಕಿ ಎಲ್ಲ ಕಡೆ ಅಡುಗೆ ಕೋಣೆಯಿಂದ ಪ್ರಾರಂಭ ಮಾಡಿ, ನಿಮ್ಮ ಆಗ್ನೇಯ ದಿಕ್ಕಿಂದ ಪ್ರಾರಂಭ ಮಾಡಿ, ಎಲ್ಲ ಪೂರ್ತಿ ದಿಕ್ಕಿನವರೆಗೆ ನೀವು ಪ್ರೋಕ್ಷಣೆಯನ್ನು ಮಾಡಬೇಕು. ಕೊನೆಗೆ ನಿಮ್ಮ ಮುಖ್ಯ ದ್ವಾರ ಏನಿದೆ, ಮನೆಯ ಬಾಗಿಲು ಮುಖ್ಯ ದ್ವಾರ ಅಂದರೆ ಅದಕ್ಕೆ ಕೂಡ ಪ್ರೋಕ್ಷಣೆಯನ್ನು ಮಾಡಿ. ನಿಮಗೆ ಸ್ಥಳ ಇದ್ದರೆ, ಕೆಲವರ ಮನೆಯಲ್ಲೆಲ್ಲ ಸ್ಥಳ ಇರಲ್ಲ, ಮನೆಯ ಸುತ್ತ ಕೂಡ ನೀವು ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಬೋದು. ಕೊನೆಗೆ ಕಾಲು ತೊಳೆದುಬಿಟ್ಟು ಮನೆಯ ಒಳಗಡೆ ಬನ್ನಿ. ಇಷ್ಟೇ ಪರಿಹಾರವನ್ನು ಪ್ರತಿ ಅಮಾವಾಸ್ಯೆ ಹೊತ್ತು ಮಾಡಿ. ಮಹಾಲಯ ಅಮಾವಾಸ್ಯೆ ಹೊತ್ತು ಪ್ರಾರಂಭ ಮಾಡಿ, ಒಂದು 6 ಅಮಾವಾಸ್ಯೆ ಮಾಡಿ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾವುದೇ ಮಾಟ ಮಂತ್ರ ನಿಮಗೆ ತಾಗಲ್ಲ, 100% ಆಗೋದಿಲ್ಲ. ಆದ್ದರಿಂದ ಈ ಒಂದು ಅದ್ಭುತವಾದ ತಂತ್ರವನ್ನು ಮಾಡಿ, ನಿಮಗೆ ಖಂಡಿತವಾಗಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇದಿಷ್ಟು ಮಹಾಲಯ ಅಮಾವಾಸ್ಯೆ ವಿಶೇಷವಾದ ಒಂದು ಪರಿಹಾರ. ಇಷ್ಟ ಆಗಿದೆ, ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ, ಶುಭ ದಿನ.